ಈಗ ನಾನು ಅಮಿತ್ ಶಾ ರೂವಾರಿ ಅಂತ ಹೇಳ್ತೀನಿ, ನರೇಂದ್ರ ಮೋದಿ ರೂವಾರಿ ಅಂತ ಹೇಳ್ತೀನಿ. ಈಗ ಅಲ್ಲಿ ನಾವು ಶಾಸಕರುಗಳೆಲ್ಲ ಮಾತಾಡಬೇಕಾದ್ರೆ ಇನ್ನೊಂದು ವಿಚಾರ ಪ್ರಸ್ತಾಪ ಆಗುತ್ತೆ, ಈ ಅಮಿತ್ ಶಾಗೆ ಇದೇ ಕೆಲಸ ಅಂತ. ಈಗ ಬಿ ಜೆ ಪಿ ಅವನು ಯಾರೋ ಮುನಿರತ್ನ ಹೇಳ್ದ, ಡಿ ಕೆ ಶಿವಕುಮಾರ್ ಅವ್ರ ಹೆಸರನ್ನೇ ಹೇಳ್ದ, ಅವ್ರು ಬಾಯ್ಬಿಟ್ಟು. ಅವನೇ ದೊಡ್ಡ ಕೇಳಿ, ಅವನು ಇಂಜೆಕ್ಟ್ ಮಾಡೋಕ್ಕೆ ಹೋಗಿದ್ದವನು, HIV ಪಾಸಿಟಿವ್ ಇರೋ ಬ್ಲಡ್ನ ತಗೊಂಡೋಗಿ ಇಂಜೆಕ್ಟ್ ಮಾಡೋಕ್ಕೆ ಹೋಗಿದ್ದವನು. ಮತ್ತು ಅಶೋಕ್ ಅಂತ ಅಂದ್ಬಿಟ್ಟು ವಿರೋಧ ಪಕ್ಷದ ನಾಯಕರಿದ್ರಲ್ಲ, ಅವ್ರ ಮಗನಿಗೆ ಹನಿ ಟ್ರ್ಯಾಪ್ ಮಾಡೋಕ್ಕೆ ಹೋಗಿದ್ದಂಥವನು. ಮತ್ತು ಅವ್ರ ಮನೆಯಲ್ಲೇ ಮುನಿರತ್ನ ಅವ್ರ ಮನೇಲಿ ಇರೋವ್ರನ್ನೇ ಹನಿ ಟ್ರ್ಯಾಪ್ ಮಾಡುವಂಥ ಪರಿಸ್ಥಿತಿ ಅವನಿಗೆ ಬಂದೈತೆ. ಅವನು ಮಾಡೋವನೇ ಅಂತ ಹೇಳಿದ್ರೆ ಒಪ್ಪಬೋದು. ಈಗ ಅವನ ಮೇಲೆ ಕಂಪ್ಲೇಂಟ್ ಆಗೈತೆ, ಅವನ ಮೇಲೆ ತನಿಖೆ ನಡೀತೈತೆ, ಕೋರ್ಟಲ್ಲಿ ವಾದ ವಿವಾದಗಳು ನಡೀತೈತೆ. ಅದೇ ರೀತಿ ಯಾರು ಮಾಡೋರೆ ಅಂತ ಅನ್ನೋದನ್ನು ಕಂಪ್ಲೇಂಟ್ ಕೊಟ್ಟರೆ ರಾಜಣ್ಣವರು ಅದು ಸೂಕ್ತವಾದ ತನಿಖೆ ನಮ್ಮ ಸರ್ಕಾರ ಮಾಡ್ತದೆ ಅಂತ ಮಾಡ್ತದೆ, 100% ಮಾಡ್ತದೆ. ಇನ್ನೊಂದು ವಿಚಾರ, ಈ ಸಾರ್ವಜನಿಕ ಸಭೆಗಳಲ್ಲಿ ಸಿದ್ದರಾಮಯ್ಯ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಫೋಟೋ ಹಾಕಿ ನಮ್ಮ ಮೇಲೆ ಕೇಸ್ ಹಾಕಬೇಡಿ ಸ್ವಾಮಿ, ನೀವು ಮಾಡ್ತಾ ಇರೋದೆಲ್ಲ ಗೊತ್ತು ಅಂತ ಪ್ರವೋಕ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಸರ್. ಯಾರು? ಮುನಿರತ್ನ ಅವರು ಸಾರ್ವಜನಿಕ ಸಭೆಗಳಲ್ಲಿ ಒಬ್ಬ ವ್ಯಕ್ತಿಗೆ ಆ ಮುನಿರತ್ನ ಇಲ್ಲಿವರೆಗ ಏನೇನು ಪಾಪದ ಕೆಲಸ ಮಾಡಿದ್ದ, ಆ ಪಾಪದ ಕೆಲಸದ್ದು ಕೂಡ ತುಂಬೋಗೈತೆ. ಅದರಿಂದ ಈಗ ತುಳುಕ್ತೈತೆ. ಅವ್ನಿಗೇನು ಶಿಕ್ಷೆ ಆಗ್ಬೇಕು ಅದು ಹಾಗೇ ಆಗುತ್ತೆ. ಅವನು ಮಾಡಿರುವಂಥ ಪಾಪಕೃತ್ಯಗಳು ಇಡೀ ಪ್ರಪಂಚದಲ್ಲಿ ಅವನು ಒಬ್ಬ ಟೆರರಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವನು